ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಬೀದರ್ ಕನ್ನಡಿಗ ಸಾಗರೋಗಿ ಮಾತಾಡ್ತಾ ಇದ್ದೀನಿ. ಇಡೀ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾವು ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾರಿಗೆ? MLA MP ಗಳಿಗೆ, ಅದು ಆಯಾ ಕ್ಷೇತ್ರದ MLA MP ಗಳಿಗೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಜನ ಬರ್ತಾರೆ, ಒಂದು ಕಡೆ ಗುಲಾಮರ ಕಾಟ, ಒಂದು ಕಡೆ ಅಂಧಭಕ್ತರ ಕಾಟ. BJP ಗೆ ಏನಾದರೂ ನಾವು ಪ್ರಶ್ನೆ ಕೇಳಿದ್ರೆ ಆ ಸ್ಥಾನದಲ್ಲಿ ಆ MLA ಗೆ ಪ್ರಶ್ನೆ ಕೇಳಬೇಕು. ಅವ್ನು BJP ಅವನಾಗಲಿ ಕಾಂಗ್ರೆಸ್ ಅವನಾಗಲಿ. BJP ಅವ್ರ ಕಡೆ ಕೇಳಿದ್ರೆ ಆ BJPಯಲ್ಲಿದ್ದ ಅಂಧಭಕ್ತರು ಕಾಂಗ್ರೆಸ್ ಅವ್ರಿಗೆ ಕೇಳಿ ಅಂತ, ಈ ಕಡೆ ಕಾಂಗ್ರೆಸ್ MLA ಕೇಳಿದ್ರೆ BJP MLA ಹೋಗಿ ಕೇಳ್ರಿ ಅಂತ. ಇವರಿಬ್ಬರು ಕಚ್ಚಾಟದಿಂದ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲಿ ತನಕ ಈ BJP ಕಾಂಗ್ರೆಸ್ ಅಂತ ನೀವು ಹುಡುದಾಡ್ತಿರೋ ಅಲ್ಲಿ ತನಕ ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಆ MLA MPಗಳು ಎಲ್ಲರೂ ಒಂದೇ ಆಗಿರ್ತಾರೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಈ ಕಚ್ಚಾಟಗಳನ್ನು ಬಿಟ್ಬಿಡಿ. ಇತ್ತೀಚೆಗೆ ಶರಣು ಸಲ್ಗಾರ್ಗೊಂದು ಪ್ರಶ್ನೆ ಕೇಳಿದ್ದೆ, ಈಶ್ವರ್ ಖಂಡ್ರೆ ಅವ್ರಿಗೂ ಒಂದು ಪ್ರಶ್ನೆ ಕೇಳಿದ್ದೆ. ಸರ್ಕಾರಿ ಶಾಲೆಗಳು ಎಷ್ಟೊಂದು ಬಿದ್ದೋಗ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಯಾರಿಗೆ? ಈಶ್ವರ್ ಖಂಡ್ರೆಗೆ. ಈ ಕಡೆ ಶರಣು ಸಲ್ಗಾರ್ಗೆ ಕಲ್ಯಾಣ ಚಾಲುಕ್ಯರ ಮೂರ್ತಿಗಳು ಯಾವಾಗ ಅಂತ. ಇನ್ನೊಂದು ಕಡೆ ಬಗ್ದಲ್ ಗ್ರಾಮದಲ್ಲಿ ಕನ್ನಡ ಶಾಲೆಗಳದ್ದು ಮೇಲ್ಛಾವಣಿ ಬಿದ್ದು ಮಕ್ಕಳಿಗೆಲ್ಲ ಗಾಯ ಆಗಿತ್ತು. ಈ ಕಡೆ ಬಸವ ಕಲ್ಯಾಣದಲ್ಲಿ ರೋಡ್ಗಳು ಸ್ವಂತ ದುಡ್ಡಲ್ಲಿ ಹಾಕ್ಕೊಂಡು ಜನಗಳು ರೋಡ್ ಮಾಡ್ಕೋತಾ ಇದ್ದಾರೆ. ಅಷ್ಟು ನಾಚಿಕೆ ಆಗಲ್ಲ ಅಲ್ಲಿಂದ MLA ಗಳಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಕೆಟ್ಗಳು, ಅಂಧಭಕ್ತರು ಹೋಗ್ಬಿಟ್ಟು ಅವ್ರಿಗೆ ಯಾಕೆ ಕೇಳಿಲ್ಲ, ಇವ್ರಿಗೆ ಯಾಕೆ ಕೇಳಿಲ್ಲ. ಎಲ್ಲಿ ತನಕ ಪ್ರತಿಯೊಬ್ಬ MLAಗೂ ನಾವು ಪ್ರಶ್ನೆ ಮಾಡಲೇಬೇಕು. ಅವನು BJP ಏನೇ ಆಗಲಿ ಕಾಂಗ್ರೆಸ್ ಆಗಲಿ, ಮುಂದಿನ ದಿನಗಳಲ್ಲಿ ಈ ಎರಡು ಪಕ್ಷಗಳನ್ನು ಓಡಿಸಿಲ್ಲ ಅಂತಂದರೆ ನಮ್ಮ ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಉಳಿಗಾಲ ಇಲ್ಲ. ಈ ಎರಡು ಹಿಂದಿ ಪಕ್ಷಗಳನ್ನು ನಾವು ಓಡಿಸ್ಲೇಬೇಕು. ನೀವು ಅಂಧಭಕ್ತರಾಗ್ತಿರೋ ಗುಲಾಮರಾಗ್ತಿರೋ ಗೊತ್ತಿಲ್ಲ. ಮೊದಲು ಕನ್ನಡಿಗರಾಗಿ, ಸ್ವಾಭಿಮಾನಿಗಳಿಗಾಗಿ ಮುಂದೆ ಬಂದು ಪ್ರಶ್ನೆ ಮಾಡಿ. ಇಲ್ಲಾಂದರೆ ಸತ್ರು ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲ್ಲ. ಒಂದು ಮಾತು ಹೇಳ್ತೀನಿ, ಯಾವತ್ತೂ ಈ BJP ಕಾಂಗ್ರೆಸ್ ಅಂದ್ಕೊಂಡು ಎಲ್ಲಿ ತನಕ ಹೊಡೆದಾಟ ನಿಲ್ಲುತ್ತೋ ಅಲ್ಲಿ ತನಕ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲ್ಲ.